ಇಲ್ಲ ಪ್ರಾಕ್ಟಿಕಲಿ ಒಂದಂತ ಇರ್ತದಲ್ರಿ, ಇದು ಹೇಳರ್ನೆ ಜಾಸ್ತಿ ನಗ್ತಾರಂತ ಅದನ್ನ ಕೇಳ್ತಾರ. ಇಲ್ಲ, ಅವು ಕಾಮನ್ ಆಗಿ ಹೇಳ್ತಾ ಇರ್ತೀವಿ. ಈಗ ಮೊಬೈಲ್ ಯುಗ, ಹಾ ಈ ಮೊಬೈಲ್ ಬಂದ್ಮೇಲಂತೂ ಬಹಳ ಕಡೆ ಹೇಳಿನ. ಏನು, ನನ್ನ ಹೆಸರು ಗುಂಡಣ್ಣ. ಒಬ್ಬಾಕಿ ಮುದುಕಿಗೆ ಏನಾಗ್ಯದ ರೀ, ಆಕಿ ಗುಂಡಮ್ಮಗ್ ಹಚ್ಚೋದ್ ಬಿಟ್ಟು ನನಗೆ ಹಚ್ಚಾಳ ಫೋನ್. ಅದು ಪಾಪ ಹೆಸರು ಯಾರೋ ಏನೋ ಬರ್ಕೊಟ್ರಾಗ ಇದ್ರೆ ಅದ ನೋಡ್, ಅದು ಗುಂಡಣ್ಣ, ಗುಂಡಮ್ ಇಲ್ರಿ, ಅದು ಗುಂಡಮ್ಮ ಅಂತದ. ಅದು ಹಚ್ಚಾಳ. ಹಲೋ ಹಲೋ, ಹಾ ಹೇಳಾಯಿ, ಹಾ ಆರಾಮ, ಹಾ ಆರಾಮಿದ್ದೇನೆ. ಯಾಕ ದನಿ ದಮ್ಮ ಆಗ್ಯದಲ್ಲ ನಿಂದು? ಆಕಿ ಕೇಳ್ತಾಳ್ರಿ ಮುದುಕಿ ನನಗ. ಮತ್ತ ಗಣಸಿದ್ದೀನಿ ದನಿ ದಮ್ಮ ಆಗಲ್ಲ. ಹಾ ಹೇಳಾಯಿ, ನಾನೇ ಇದ್ದೇನೆ ಗುಂಡಮ್ಮ. ಹಾ ಆರಾಮ, ಹ್ಞೂ ಆರಾಮಿದ್ದೇನೆ. ನಿಂದು ಬಾಣತನ ಐತೇನು? ನನಗ್ ಕೇಳ್ತಾಳ್ರಿ ಬಾಣತನ ಐತೇನಂತ. ಇದು ಬಾಣತನ ಐತೇನು ಅನ್ನೋ ಶಬ್ದ ಗ್ರಾಮೀಣ ಪ್ರದೇಶ ಜನರಿಗೆ ದಿನನಿತ್ಯ ಬಳಕೆಯಲ್ಲಿ ಇದ್ದಿರ್ತಕ್ಕಂಥ ಭಾಷೆ. ಇದು ಹೇಳಿದ ತಕ್ಷಣ ಹಲ್ ಅಂತ ನಕ್ಕಿ ಬಿಡುತ್ತೆ. ಅದೇ ನನಗೆ ಫೋನ್ ಮಾಡ್ಯಾಳೋ ಬಿಟ್ಟಾಳೋ ಗೊತ್ತಿಲ್ಲ. ಪ್ರಸ್ತುತ ಈ ಮೊಬೈಲ್ ಯುಗದಲ್ಲಿ, ಅದಕ್ಕೆ ಮೊಬೈಲ್ ಬಗ್ಗೆ ಈಗ ನಾವು ಸ್ನೇಹಜೀವಿ ಒಂದು ಸ್ಟುಡಿಯೋದಿಂದ ಒಂದು ಸಂದೇಶ ಹೇಳೋಣ. ಯುವಕರು ಆದಷ್ಟು ಮಟ್ಟಿಗೆ ಮೊಬೈಲ್ ಬೇಕು. ಅದೊಂದು ಯೂನಿವರ್ಸಿಟಿ. ಅದ್ರ ಒಳಗೆ ಇರ್ತಕ್ಕಂಥ ಒಳ್ಳೊಳ್ಳೆ ವಿಚಾರಗಳು, ಒಳ್ಳೊಳ್ಳೆ ಸಂದೇಶಗಳು, ಒಳ್ಳೊಳ್ಳೆ ನಾಲೆಜ್ ತೆಗೆದುಕೊಡ್ರಿ. ಆದ್ರೆ ಬಹಳ ಜನ ರಾತ್ರಿ ಬಾರ ಒಂದರ ತನ ಮ್ಯಾಳೆ ಮೇಲೆ ಕುಂತು ತಿಕ್ಕೋದು, ರೋಡಿನ ಮೇಲೆ ಕುಂತು ನೋಡೋದು, ಸುಮ್ನೆ ತಂತಾನೆ ನಗೋದು. ಸುಮ್ನೆ ನಗಾದ್ರೆ ಯಾವರೇ ನಾವು ನೋಡಿದವ್ರು ಇದಕ್ಕೆ ಹುಚ್ಚಿಗೆ ಚಿಡೋದೇನ ನೋಡೋದು, ತಿಕ್ಕದೆ ಮೆಸೇಜ್ ಅಕಡೆ ಮೆಸೇಜ್ ಈ ಕಡಿ. ಅದಕ್ಕೆ ಒಬ್ಬನಿಗೆ ಕೇಳದ್ರಂತ್ರಿ, ನೀ ಎಷ್ಟೊತ್ತಿಗೆ ಮಕ್ಕೋತಲೆ ಅಂತ ಕೇಳದ್ರ. ನೋಡ್ರಿ, ನನಗೆ ನೀವು ಪುಸ್ತಕ ಕೊಟ್ರಿ ಅಂದ್ರ, ನೀವೇನ್ ಯಾವಾಗ ಮಲ್ಕೋತಿ ಅಂತ ಕೇಳಕತ್ತಿರಲ್ಲ, ನನಗ್ ಪುಸ್ತಕ ಕೊಟ್ರಿ ಅಂದ್ರ 5 ಮಿನಿಟ್ ಆದ್ರ ಬಹಳ ಆಯ್ತು. 2 ಇಲ್ದ್ರೆ 2.5 ಮಿನಿಟ್ದಾಗ ನಿದ್ದೆ ಹತ್ತತ ಅಂತ ಹೇಳಿದ್ರು. ಒಂದ್ ವೇಳೆ ಮೊಬೈಲ್ ಕೊಟ್ರಿ ಅಂದ್ರ ರಾತ್ರಿ ಏನ್ 2 ಆಗ್ತದೋ 3 ಆಗ್ತದೋ ಗೊತ್ತಿಲ್ಲ. ನೋಡ್ರಿ, ಪುಸ್ತಕ ಕೊಟ್ರ 2 ಮಿನಿಟ್ದಾಗ ಮುಕ್ಕೋತಾನಂತ, ಮೊಬೈಲ್ ಕೊಟ್ರ ರಾತ್ರಿ 2. ಇದಕ್ಕೆ ವಕ್ರ ತುಂಡೋಕ್ತಿಯಲ್ಲಿ ವಿಶ್ವೇಶ್ವರ ಭಟ್ ಅವ್ರು ಬರೀತಾರೆ, ಒಂದು ಮೊಬೈಲ್ ಮನುಷ್ಯನಿಗೆ ಅವಶ್ಯಕ, 2 ಮೊಬೈಲ್ ಇಟ್ರೆ ಪ್ರತಿಷ್ಠೆ. ಯಾರ ಹತ್ರ ಮೊಬೈಲ್ ಇರುವುದಿಲ್ವೋ ಅದು ಸ್ವರ್ಗ. ನೀವು ಅಂದ್ರೆ ಈ ಮೊಬೈಲ್ ಅಂತ ಹೇಳಿದ್ರಲ್ಲ, ನನಗೊಂದ್ ನೆನಪು ಅಂತ. ನಮ್ಮ ಊರಾನಿಗೆ ಅಣ್ಣ ಏನ್ ಮಾಡ್ಯಾನ್ರಿ, ಮೊಬೈಲ್ ನೋಡ್ಕೋತ ಹಂಗೆ ಬಂದನ್ರಿ. ಗಾರಿ ಇತ್ತು, ಗಾರಿ ಇದೇನ್ರಿ. ಆಮೇಲೆ ಏನ್ ಕೇಳ್ತೇನೆ ಸರ್, ಇದು ಗಾರಿ ಯಾಕೆ ಇಲ್ಲಿ ಬಂತ? ಅಮ್ಮ ಬಂದಿದ್ ಗೊತ್ತಿಲ್ಲ, ಆ ಗಾರಿನೇ ಅವನ ಬಳಿ ಬಂದದ ಅಂತ ಹೇಳ್ದಾನ. ಈಗಿನ ಹುಡುಗರಂತೂ ಅದ. ಹಿಂಗಾಗಿ ಇದು ಸ್ವಲ್ಪ ಬಹಳ ಹಾದಿ ತಪ್ಪಿಸ್ಲಾಗತ್ತದ್ರಿ. ಹಿಂಗಾಗಿ ಇದಕ್ಕೆ ಏನಾದ್ರೂ ಒಂದು ಕ್ರಮ ತಗೊಂಡಾಗೆ ಮಾತ್ರ ಮುಂದಿನ ಜನರೇಷನ್ ಒಂದು ಹಾದಿ. ಯಾಕಂದ್ರೆ ಮುಂದೆ ದೇಶ ಕಾಯೋರು ಯಾರು, ಅನ್ನ ಕೊಡೋರು ಯಾರು, ಪ್ರಸ್ತುತ ದಿನಗಳಲ್ಲಿ ಸಮಾಜಕ್ಕೆ ವಿಚಾರಗಳು ಹೇಳೋರು ಯಾರು? ಎಲ್ಲರೂ ಬರೇ ಯಾವುದೋ ಲೋಕಕ್ಕೆ ಹೋದ ಮೇಲೆ ದೇಶದ ಗಡಿಯಲ್ಲಿ ನಿಂತು 8 ತಾಸು ಗನ್ ಹಿಡ್ಕೊಂಡು ಎಕಡೆ ಅಳ್ಳಾಡಲಾರ್ದಂಗ ದೇಶದ ಕಡೆ ಕಾಯ್ತಕ್ಕಂಥ ವೀರ ಯೋಧರ ಶಕ್ತಿಯಲ್ಲಿ ಇವು ಮಕ್ಕಳು ಬರೀ ಕುರ್ಕುರಿ ತಿಂದ, ಪಿಜ್ಜಾ ಬರ್ಗರ್ ತಿಂದ, ರೋಡಿನ ಮೇಲೆ ಸ್ನಾಕ್ಸ್ ತಿಂದ, ಅವು ಪಾನಿಪುರಿ ತಿಂದ, ಬರೇ ನ್ಯಾಲ್ಗೆ ರುಚಿ ಮಾಡ್ಕೊಂಡಾಗ ನಮ್ಮ ಪೂರ್ವಜರು ಎಂದೋ ಒಂದು ದಿನ ಹೊರಗೆ ಹೋಗಿ ಒಂದಿಷ್ಟು ಅಲ್ಲಿ ಇಲ್ಲಿ ತಿಂದು ಏನಾದ್ರೂ ಬರ್ತಿದ್ರು. ಅದು ಹಳ್ಳಿಗೆ ಅಲ್ಲೇ ಚೂಡ ತಿಂದ, ಒಂದಿಷ್ಟು ಚಾ ಕುಡ್ದು ಮನಿಯೊಳಗಿರುವ ಸಾವಯವ ಕೃಷಿ ಆಹಾರ ತಿಂದ್ರಂತೇಳಿ ಇವತ್ತಿನ ತನ ನಾವು ಗಟ್ಟಿಯಾಗಿ